ಮೇಡಮ್ ಬಿಗ್ ಬಾಸ್ ನೀವು ನೋಡ್ತೀರಾ? ಹಾ ಸರ್, ಬಿಗ್ ಬಾಸ್ ನೋಡ್ತೀನಿ ಯಾರು ಇಷ್ಟ ಆಗ್ತಾರೆ ನಿಮ್ಗೆ ಬಿಗ್ ಬಾಸ್? ಸರ್. ಅಲ್ಲಿ ಆಟ ಯಾರು ಅಷ್ಟು ಚೆನ್ನಾಗ್ ಆಡ್ತಿಲ್ಲ, ಹಂಗಾಗಿ ಇಷ್ಟ ಆಗ್ತಿಲ್ಲ. ಅದ್ರ ಜೊತೆಗೆ ಸುದೀಪ್ ಸರ್ ಬರ್ತಾರಲ್ಲ, ಅವ್ರನ್ನ ನೋಡಕ್ಕೋಸ್ಕರ ಬಿಗ್ ಬಾಸ್ ನೋಡೋದು. ಆಟ ಆಡ್ತೀವಿ, ಮತ್ತೆ ಇನ್ ಯಾವ ತರ? ಅವರು ಬರೀ ಜಗಳ ಆಡೋದ್ ಬಿಟ್ಟು ಫನ್ ಆಗಿ ಏನಾದ್ರು ಎಂಟರ್ಟೈನ್ಮೆಂಟ್, ಯಾಕಂದ್ರೆ ತುಂಬಾ ಜನ ಅವ್ರಿಗೆ ವೋಟಿಂಗ್ ಮಾಡಿಸಿ ಅವ್ರನ್ನ ಉಳಿಸ್ತಾ ಇರೋದೇನೆ ಇವ್ರಿಂದ ಏನೋ ಇರುತ್ತೆ, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಗಿಂತ ಕಮ್ಮಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ಸುತ್ತೆ. ಯಾರು ನಿಮ್ಗೆ ತುಂಬಾ ಜಗಳ ಆಡ್ತಾರೆ ಅಂತ ಯಾರು? ಚೈತ್ರ ಕುಂದಾಪುರ ಸರ್. ಅವರು ಏನೇ ಒಂದಿದ್ರು ಬರೀ ಮಾತು 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 ಕಮ್ಮಿ ಮಾಡಿ ಆಟ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ತುಂಬಾ ಆಳ್ತಾರೆ, ಬೋರಿಂಗ್ ಅಂದ್ರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ? ಹಾ, ಆತರ ಯಾರು ಇಲ್ಲ ಸರ್. ಇವ್ರು ಬಿಗ್ ಬಾಸ್ ಮನೆಯಲ್ಲಿ ಇರ್ಲೇಬಾರ್ದಿತ್ತಪ್ಪ ಅಂತ ಇದ್ರೆ ಯಾರು ಅಂತ? ಮಂಜಣ್ಣ. ಯಾಕೆ ಸರ್? ಅವರು ಡಬಲ್ಗೆ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೋಸ್ಕರ. ಅವ್ರನ್ನ ಬಿಟ್ರೆ ಮತ್ತೆ ಇನ್ಯಾರು? ಅಷ್ಟೇ ಸರ್. ನಿಮ್ಗೆ ತುಂಬಾ ಇಷ್ಟ ನನ್ಗೆ ಇವ್ರು ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ರೆ ಯಾರು? ಅಲ್ಲ, ಅಂತ ಇಷ್ಟ ಆಗೋಂಥವ್ರು ಯಾರಿಲ್ಲ ಸರ್, ಯಾರು ಇಲ್ಲ. ಯಾಕಂದ್ರೆ ಎಲ್ಲಾರು ಚೆನ್ನಾಗ್ ಆಡ್ತಾರೆ, ಒಂದ್ ಟೈಮ್ ಚೆನ್ನಾಗ್ ಆಡಲ್ಲ, ಅವ್ರಿಗೆ ಅಲ್ಲಿ ಆಗಲ್ಲ. ಅದಕ್ಕೋಸ್ಕರ ಓವರ್ ಆಲ್ ಎಲ್ಲ ಇಷ್ಟ ಆಗ್ತಾರೆ. ಪರ್ಟಿಕ್ಯುಲರ್ ಆಗಿ ಇವ್ರು ಅವರು ಅಂತೇನಿಲ್ಲ. ಲಾಸ್ಟ್ ಸೀಸನ್ ಎಲ್ಲ ನೀವು ನೋಡಿರ್ತೀರಾ 10. ಓಕೆನಾ? ಇವಾಗ 11 ಸೀಸನ್ ಅಂದ್ರೆ 10 11 ಗಿಂತ ಮೀರ್ಸುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು, ಬಟ್ ಅದಕ್ಕಿಂತ ವರ್ಸ್ಟ್ ಅಂತ ಎಲ್ಲ ಹೇಳ್ತಾರೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಲಾಸ್ಟ್ ಸೀಸನ್ಗೂ ಇದಕ್ಕೆ ಹೋಲ್ಸಿದ್ರೆ? ಸರ್, ಲಾಸ್ಟ್ ಸೀಸನ್ಗೂ ಇದಕ್ಕೂ ಹೋಲ್ಸಿದ್ರೆ ಇನ್ನ ಮೀರ್ಸೋಂಥದ್ದು ಏನಿಲ್ಲ. ಮೀರ್ಸೋಂಥದ್ದು ಅವ್ರು ಏನಾರು ಈಗ 11 ಸೀಸನ್ ಅಲ್ಲಿ ಏನಿದಾರೋ ಅವ್ರು ಮಾಡಿದ್ರೆ ಸುದೀಪ್ ಸರ ಇಷ್ಟಪಟ್ಟು ಕೇಕ್ ಕಟ್ ಮಾಡಿಸ್ತಾರೆ. ಅದಾದ್ಮೇಲೆ ಮೀರ್ಸಿದ್ರು ಅಂತ ಹೇಳ್ಬೋದು ಅಷ್ಟೇ. ಅಲ್ಲಿ ಗಂಟೆ ಇನ್ನೇನಿಲ್ಲ. ನಿಮ್ಗೆ ಇರೋರಲ್ಲಿ ಯಾರು ಇಷ್ಟ ಆಗ್ತಾ ಇಲ್ಲ ಅಂತದೇನಿಲ್ಲ. ಟಾಸ್ಕ್ ವಿಚಾರ ಬಂದಾಗ ಅವ್ರು ಕೊಡುವಂತ ಟಾಸ್ಕ್ ಆಗಿರ್ಬೋದು, ಇವ್ರು ಮಾಡುವಂತದ್ದಾಗಿರ್ಬೋದು, ಯಾಕಂದ್ರೆ ಯಾವ್ದು ಕಂಪ್ಲೀಟ್ ಮಾಡ್ತಾ ಇಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿ ಅವ್ರು ಇವ್ರು ಏನಂದ್ರು, ಇವ್ರಿಗೆ ಅವ್ರು ಏನಂದ್ರು, ಅಲ್ಲಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ಏನ್ ಅಂತೀರಾ? ಅಂತ ಎಲ್ಲ ಕಷ್ಟಪಟ್ಟು ಆಡ್ತಾರೆ, ಬಟ್ ಆಮೇಲೆ ವೈಯಕ್ತಿಕ ಉದ್ದೇಶ ಈಗ ಗೌತಮಿ ಆಗಿರ್ಬೋದು, ಈಗ ಮಂಜು ಆಗಿರ್ಬೋದು, ಇವ್ರಿಗೆಲ್ಲ ಈ ತರ ಆಗ್ಬಿಟ್ಟು ಅಲ್ಲಿಂದ ಕ್ಯಾನ್ಸಲ್ ಆಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರ್, ಏನಿಲ್ಲ, ಅವರು ಆಟ ಆಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿ ಇರುತ್ತೆ. ಅವ್ರ ಬಗ್ಗೆ ಅವರು ಆಪೋಸಿಟ್ ಟೀಮ್ ಅಲ್ಲಿ ಇರೋರು ಏನಾದ್ರು ಕಮೆಂಟ್ ಕೊಡ್ತಾ ಇದ್ರೆ ಅವ್ರಿಗೆ ಅಲ್ಲೇ ಆಗಲ್ಲ. ಅದಕ್ಕೆ ಜಗಳ ಸ್ಟಾರ್ಟ್ ಮಾಡ್ತಾರೆ. ಜಗಳ ಸ್ಟಾರ್ಟ್ ಆದಾಗ ಅಲ್ಲಿ ಗೇಮ್ ಆಡಕ್ ಆಗಲ್ಲ. ಅಷ್ಟೇನೆ. ಜಗಳ ಕಮ್ಮಿ ಮಾಡಿ ಆಟ ಆಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ನೋಡೋರ್ಗು. ಹನುಮಂತ ಅವ್ರು ಬಂದ್ರ ಮೇಲೆ ಯಾವ ತರ ಇದೆ ಬಿಗ್ ಬಾಸ್? ಹನುಮಂತ ಬಂದಮೇಲೆ ತುಂಬಾ ಚೆನ್ನಾಗಿದೆ. ಈ ರಜತ್ ಅವ್ರು ಬಂದ್ರು ಅವ್ರ ಮೇಲೆ ಅದು ಹೇಗಿದೆ? ಅವ್ರದ್ದು ಕೂಡ ಚೆನ್ನಾಗಿದೆ. ಅವರು ಈಗ ರೀಸೆಂಟ್ ಆಗಿ ಟಾಸ್ಕ್ಗೋಸ್ಕರ ತಲೆ ಎಲ್ಲ ಬೋಳ್ಸ್ಕೊಂಡ್ರು, ಅದು ಕೂಡ ಇಷ್ಟ ಆಯ್ತು. ಅವರು ಮೇ ಬಿ ಟಾಪ್ 5 ಬರ್ಬೋದು ಅಂತ ಅನ್ಸುತ್ತೆ. ಹನುಮಂತ ಅವ್ರು ಎಲ್ಲ ಹೇಳ್ತಾರೆ ಆತ ತುಂಬಾ ಫೇಕ್ ಆಗಿ ಆಡ್ತಾನೆ ಅಂತ ಒಂದಿಷ್ಟು ಮನೇಲಿ ಇರೋರು ಕಂಪ್ಲೇಂಟ್ ಮಾಡ್ತಾರೆ. ಅದ ನಿಮ್ಗೆ ಏನ್ ಅನ್ಸುತ್ತೆ? ಸರ್, ಅವರು ಇಲ್ಲ ಸರ್, ಯಾಕಂದ್ರೆ ಅವರು ಫೇಕ್ ಆಗಿ ಆಡೋದಾಗಿದ್ರೆ ಅಷ್ಟು ಸೀಸನ್ ಮಾಡ್ತಾನೆ ಇರ್ಲಿಲ್ಲ. ತುಂಬಾ ಸೆಲೆಬ್ರಿಟೀಸ್ ಎಲ್ಲ ಮೀಟ್ ಮಾಡಿದಾರ ಅವರು, ಹಂಗಾಗಿ ಬಿಗ್ ಬಾಸ್ ಮನೆಗೂ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಾರು ತುಂಬಾ ಫೇಕ್ ಅಂದ್ರೆ? ಮಂಜಣ್ಣನೇ ಫೇಕ್. ಚೈತ್ರ ಕುಂದಾಪುರ ಅವ್ರು ಜಾಸ್ತಿ ಮಾತಾಡ್ತಾರೆ. ಮಾತೊಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಇರೋದ್ರಲ್ಲಿ ಪರವಾಗಿಲ್ಲ. ಮತ್ತೆ ಏನೇ ಒಂದ್ ವಿಚಾರ ಆದ್ರೂನು ಬೇರೆಯವ್ರ ವಿಚಾರಕ್ಕೂ ಮೂಗ್ ತೋರಿಸ್ತಾ ಇರ್ತಾರೆ. ಜಾಸ್ತಿ ಏನಂದ್ರೆ ಆಟದ ಕಡೆ ಗಮನ ಕೊಡ್ಬೇಕು. ಮಾತು ಯಾವಾಗ್ಲೂ ಆಡ್ತಾ ಇರ್ಬೋದು, ಮಾತಲ್ಲಿ ಇದ್ ಮಾಡ್ಬೇಕಷ್ಟೇ. ಇವ್ರನ್ನ ನೋಡಕ್ ಇಷ್ಟ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಇವ್ರು ಹೋಗ್ಲೇಬೇಕು ಅಂತ ಇದ್ರೆ ಯಾರನ್ನ ಕಳ್ಸಕ್ ಇಷ್ಟಪಡ್ತೀರಿ? ಮಂಜಣ್ಣನೇ ಕಳ್ಸಕ್ ಇಷ್ಟ? ಮಂಜಣ್ಣನೇ. ಯಾಕೆ ಅಷ್ಟೊಂದು ದ್ವೇಷ ಮಂಜಣ್ಣನ ಮೇಲೆ? ದ್ವೇಷ ಅಂತೇನಿಲ್ಲ ಸರ್, ಏನಂದ್ರೆ ಅವರು ಆ ಕಡೆ ಈ ಕಡೆ ಮಾತಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ. ಅಷ್ಟೇ. ತುಂಬಾ ಸ್ವಾರ್ಥಿ ಅಂತ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಬೇಕಾದಕ್ಕೋಸ್ಕರ ಬಳಸ್ಕೋತಾರೆ ಎಲ್ರು. ಹಂಗೇನಿಲ್ಲ ಸರ್, ಅವ್ರಿಗೆ ಹೆಂಗ್ ಅನ್ಸುತ್ತೆ ಹಂಗೆ ಅದ್ರ ಮೇಲೆ ಹೋಗುತ್ತದೆ. ನೀವು ಕೂಡ ಚೈತ್ರ ಕುಂದಾಪುರ ತರನೇ ಇದ್ದೀರಿ ನೋಡಕ್ಕೆ? ಆತರ ಎಲ್ಲ ಏನಿಲ್ಲ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.